ಸಿನಿಮಾದಲ್ಲಿ ತೋರಿಸಿರೋದು ರಕ್ತ ಚಂದನ ಸ್ಮಗ್ಲಿಂಗ್ ಮಾಡುವ ಒಬ್ಬ ಸ್ಮಗ್ಲರ್ ಕತೆ. ರಕ್ತ ಚಂದನ ಅರ್ಥಾತ್ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಮಾಡಿ ಕೋಟ್ಯಾಧಿಪತಿ ಆಗುವಂತ ಒಬ್ಬ ನಾಯಕ. ಸರ್ಕಾರವನ್ನೇ ಚೇಂಜ್ ಮಾಡುವಷ್ಟು ಪವರ್ಫುಲ್ ಆಗ್ತಾನೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಪುಷ್ಪ ಸಿನಿಮಾ ಈಗಾಗಲೇ ಸಾವಿರಾರು ಕೋಟಿ ಬಿಸ್ನೆಸ್ ಮಾಡ್ತಾ ಇದೆ. ಈ ಸಿನಿಮಾದಲ್ಲಿ ತೋರಿಸಿರೋದು ರಕ್ತ ಚಂದನ ಸ್ಮಗ್ಲಿಂಗ್ ಮಾಡುವ ಒಬ್ಬ ಸ್ಮಗ್ಲರ್ ಕತೆ. ರಕ್ತ ಚಂದನ ಅರ್ಥಾತ್ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಮಾಡಿ ಕೋಟ್ಯಾಧಿಪತಿ ಆಗುವಂತ ಒಬ್ಬ ನಾಯಕ. ಸರ್ಕಾರವನ್ನೇ ಚೇಂಜ್ ಮಾಡುವಷ್ಟು ಪವರ್ಫುಲ್ ಆಗ್ತಾನೆ. ಅಷ್ಟಕ್ಕೂ ಈ ರಕ್ತ ಚಂದನ ಅನ್ನೋದು ನಿಜಕ್ಕೂ ಇದೆಯಾ? ಈ ರಕ್ತ ಚಂದನ ತಿರುಪತಿ ಕಾಡುಗಳಲ್ಲಿ ಮಾತ್ರನೇ ಸಿಗುತ್ತಾ? ಇದಕ್ಕೆ ಅಷ್ಟೆಲ್ಲ ಕೋಟಿ ಕೋಟಿ ಡಿಮ್ಯಾಂಡ್ ಇದೆಯಾ? ಅದರ ರಿಯಲ್ ಸ್ಟೋರಿ ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲಿಗೆ ರಕ್ತ ಚಂದನದ ರಹಸ್ಯವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಹೆಚ್ಚಾಗಿ ಈ ಮರ ಸಿಗುತ್ತೆ. ಪಶ್ಚಿಮ ಘಟ್ಟದ ಕಾಡುಗಳಲ್ಲೇ ಹೆಚ್ಚಾಗಿ ಈ ಮರ ಸಿಗುತ್ತೆ. ಬೇರೆ ಎಲ್ಲೂ ಅಷ್ಟೊಂದು ಸಿಗುತ್ತೆ, ಆದರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಸಿಗುವಂತ ದೊಡ್ಡ ಮಟ್ಟದಲ್ಲಿ ಮರಗಳು ಸಿಗೋದಿಲ್ಲ. ಇನ್ನು 2002ರವರೆಗೆ ಬೆಳೆಯೋದಕ್ಕೆ ನಿಷೇಧ ಇತ್ತು. ಇದೆಲ್ಲ ಹಳೆ ಕಾಲದಲ್ಲಿ ಬಹಳಷ್ಟು ಜನ ಈ ಮರಗಿಡಗಳನ್ನ ಕಡಿಯೋದು ಇದಕ್ಕೋಸ್ಕರನೇ ಮಾಡ್ತಾ ಇದ್ರು. ಬಹಳ ಲಾಭ ಇದೆ, ಹಾಗಾಗಿ ಕಾಡೇ ನಾಶ ಮಾಡ್ಬಿಡ್ತಾ ಇದ್ರು. ಹಾಗಾಗಿ 2002ರವರೆಗೂ ಇದನ್ನ ಕಡಿಯೋದಕ್ಕೆ ಅಥವಾ ಬೆಳೆಯೋದಕ್ಕೆ ಇಲ್ಲಿ ನಿಷೇಧ ಇತ್ತು ನಮ್ಮ ಭಾರತದಲ್ಲಿ. ಈಗ ಯಾರು ಬೇಕಾದ್ರೂ ಬೆಳಿಬಹುದು. ಈ ಒಂದು ಏನು ರಕ್ತ ಚಂದನ ಮರವನ್ನ ಯಾರು ಬೇಕಾದ್ರೂ ಕೂಡ ಬೆಳಿಬಹುದು, ಆದ್ರೆ ಪರ್ಮಿಷನ್ ಬೇಕು. ಅರಣ್ಯ ಇಲಾಖೆಯ ಅನುಮತಿ ಕಡ್ಡಾಯವಾಗಿ ಇಲ್ಲಿ ತೆಗೆದುಕೊಳ್ಳಲೇಬೇಕಾಗುತ್ತೆ. ಯಾರು ರಕ್ತ ಚಂದನ ಮರವನ್ನ ಬೆಳಿಬೇಕು ಅಂತ ಆಸೆ ಪಡ್ತಾರೋ ಅವರೆಲ್ಲ ಅರಣ್ಯ ಇಲಾಖೆಯಿಂದ ಒಂದು ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬೇಕಾಗುತ್ತೆ. ಲೈಸೆನ್ಸ್ ತೆಗೆದುಕೊಳ್ತಾರಲ್ಲ, ಈಗ ಏನಾದ್ರೂ ಮಾಡಬೇಕು ಅಂತ ಅಂದ್ರೆ ಅದೇ ರೀತಿಯಾಗಿ ಈ ಒಂದು ಮರವನ್ನ ಬೆಳಿಬೇಕು ಅಂತ ಅಂದ್ರೆ ಅರಣ್ಯ ಇಲಾಖೆಯ ಬಳಿ ಹೋಗಿ ಅಲ್ಲಿ ಅನುಮತಿಯನ್ನ ಕಡ್ಡಾಯವಾಗಿ ಪಡೆದುಕೊಳ್ಬೇಕು. ಅದಾದ ನಂತರ ಮರ ಕಡಿಯುವ ಮೊದಲು ಪರ್ಮಿಷನ್ ಕೂಡ ಬೇಕು. ನೀವು ಬೆಳೆದಿದ್ದೀರಿ, ನಾವು ಯಾವಾಗ ಬೇಕಾದರೂ ಕಡಿಬಹುದು ಅಂತ ಅನ್ಕೊಂಡ್ರೆ ಅದು ಮುಟ್ಟಾಳ್ತನ ಆಗಿ ಹೋಗ್ಬಿಡುತ್ತೆ. ಮತ್ತೆ ನಿಮ್ಮ ವಿರುದ್ಧ ದೂರು ದಾಖಲಾಗಿ ನಿಮ್ಮನ್ನ ಅರೆಸ್ಟ್ ಕೂಡ ಮಾಡಬಹುದು. ಹಾಗಾಗಿನೇ ನೀವು ಕಡ್ಡಾಯವಾಗಿ ಮರ ಬೆಳೆಯುವಂತ ಸಂದರ್ಭದಲ್ಲಿ ಮತ್ತು ಅದು ಬೆಳೆದ ನಂತರ ಕಡಿಯುವಂತ ಸಂದರ್ಭದಲ್ಲೂ ಕೂಡ ನೀವು ಪರ್ಮಿಷನ್ ತೆಗೆದುಕೊಳ್ಬೇಕು ಮತ್ತು ಮಾಹಿತಿಯನ್ನ ನೀಡಬೇಕು ಅರಣ್ಯ ಇಲಾಖೆಗೆ. ಅದರಿಂದ ಬಂದಂತ ಲಾಭ ನಿಮಗೆ ಇರುತ್ತೆ, ಆದರೆ ಸರ್ಕಾರಕ್ಕೂ ಕೂಡ ಒಂದಿಷ್ಟು ಲಾಭ ಹೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಲಾಗಿದೆ. ಇದು ಮರ ಬೆಳೆಯುವಂತ ಸಂದರ್ಭದಲ್ಲಿ ಅಥವಾ ಮರ ಬೆಳೆಸಬೇಕು ಅನ್ನೋರು ಮಾಡಬೇಕಾದಂತ ಕೆಲಸ. ಅರಣ್ಯ ಇಲಾಖೆಯ ಬಳಿ ಹೋಗಿ ಕಡ್ಡಾಯವಾಗಿ ನಾವು ಈ ರಕ್ತ ಚಂದನ ಮರವನ್ನ ಬೆಳೆಸಬೇಕು ಅನ್ಕೊಂಡಿದೀವಿ ಅಂತ ಹೇಳಿದ್ರೆ ಅನುಮತಿಯನ್ನ ಕೊಡ್ತಾರೆ. ರಕ್ತ ಚಂದನ ಮರ ಕೆಜಿಗೆ ಕನಿಷ್ಠ 20,000 ರೂಪಾಯಿ ಆಗುತ್ತೆ. ಜಸ್ಟ್ ಇಮ್ಯಾಜಿನ್. ಪುಷ್ಪ ಚಿತ್ರದಲ್ಲಿ ರಕ್ತ ಚಂದನದ ಮರಗಳನ್ನ ತುಂಡುಗಳನ್ನ ಮಾರಿ ಆ ಹೀರೋ ಸಿಕ್ಕಾಪಟ್ಟೆ ಶ್ರೀಮಂತ ಆಗ್ತಾನೆ. ಒಂದು ರಾಜ್ಯದ CMನೇ ಬದಲಾಯಿಸ್ತಾನೆ. ಅದರಲ್ಲಿ ಕೋಟ್ಯಾಂತರ ರೂಪಾಯಿ, 100 ಕೋಟಿ ರೂಪಾಯಿ ಸುರಿದು ಆತನ ಪತ್ನಿಯ ಜೊತೆಗೆ ಆ CM ಫೋಟೋ ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ್ದಕ್ಕೆ ಆ CMನೇ ಚೇಂಜ್ ಮಾಡ್ಬಿಡ್ತಾನೆ ಆತನ ಬಳಿ ಇರುವಂತ ದುಡ್ಡಿನಿಂದ. ಆದ್ರೆ ಅದಕ್ಕೂ ಮೊದಲು ಆತನ ಬಳಿ ದುಡ್ಡೇ ಇರಲ್ಲ. ರಕ್ತ ಚಂದನ ಯಾವಾಗ ಮಾರೋದಕ್ಕೆ ಶುರು ಮಾಡ್ತಾನೋ ಆಗಿನಿಂದ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ, ಕೋಟ್ಯಾಧಿಪತಿ ಆಗ್ತಾನೆ. ಅದಕ್ಕೆ ಉದಾಹರಣೆ ಇದು. ಇನ್ನು ಗುಣಮಟ್ಟದ ಮರ ಕೆಜಿಗೆ 1,00,000 ರೂಪಾಯಿ ಕೂಡ ಇದೆ. ನಾರ್ಮಲ್ ಮರದ ಕೆಜಿಗೆ 20,000 ರೂಪಾಯಿ ಆದ್ರೆ ಇಲ್ಲಿ ಗುಣಮಟ್ಟದ ಮರ ಕೆಜಿಗೆ 1,00,000 ರೂಪಾಯಿ ಕೂಡ ಇದೆ. ಅದರಲ್ಲೂ ಗುಣಮಟ್ಟವನ್ನ ನೋಡಿ ಅಳಿತಾರೆ ಮತ್ತು ದುಡ್ಡನ್ನು ಅಷ್ಟೇ ಕೊಡ್ತಾರೆ. ಏನು ಲಕ್ಷ ರೂಪಾಯಿಯನ್ನ ಕೊಡ್ತಾರೆ ಕೆಜಿಗೆ, ಬರೀ ಕೆಜಿಗೆ. 30 ವರ್ಷದ ಮರಕ್ಕೆ ಡಿಮ್ಯಾಂಡ್ ಜಾಸ್ತಿ. ಆ ಮರ 30 ವರ್ಷದ್ದಾಗಿದ್ರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಅಂತೆ ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಮರ ಕಡಿಯುವ ಮೊದಲು ಪರ್ಮಿಷನ್ ಏನ್ ತೆಗೆದುಕೊಳ್ತಾರಲ್ಲ ಅದೇ ರೀತಿಯಾಗಿ ಎಲ್ಲಾ ಸಮಯದಲ್ಲೂ ಪರ್ಮಿಷನ್ ತೆಗೆದುಕೊಳ್ಳಲೇಬೇಕು. ಇನ್ನು ಅತ್ಯುತ್ತಮ ದರ್ಜೆಯ ಮರಕ್ಕೆ ಕೆಜಿಗೆ 2,00,000 ರೂಪಾಯಿ. ಅತ್ಯುತ್ತಮ ದರ್ಜೆಯ ಮರಕ್ಕೆ ಕೆಜಿಗೆ 2,00,000 ರೂಪಾಯಿ. ಜಸ್ಟ್ ಇಮ್ಯಾಜಿನ್. ಇದರಲ್ಲಿ ನಾರ್ಮಲ್, ಅದಾದ ನಂತರ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರೋದು, ಅದಕ್ಕಿಂತ ಕ್ವಾಲಿಟಿ ಜಾಸ್ತಿ ಇರೋದಕ್ಕೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಹೆಂಗಿದೆ ಅಂದ್ರೆ ರಕ್ತ ಚಂದನ ಮರ ಕೆಜಿಗೆ ಕನಿಷ್ಠ 20,000 ಒಂದು ಕ್ವಾಲಿಟಿ ಇರುವಂತ ಮರಕ್ಕೆ. ಅದಾದ ನಂತರ ಗುಣಮಟ್ಟದ ಮರ 1 ಕೆಜಿಗೆ 1,00,000 ರೂಪಾಯಿ ಆಗುತ್ತೆ. ಅತ್ಯುತ್ತಮ ದರ್ಜೆಯ ಮರಕ್ಕೆ 2,00,000 ರೂಪಾಯಿ ಆಗುತ್ತೆ. 30 ವರ್ಷದ ಮರಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ. ಇದು ರಕ್ತ ಚಂದನ ಮರಕ್ಕಿರುವಂತ ಒಂದು ಡಿಮ್ಯಾಂಡ್. ಇನ್ನು ರಕ್ತ ಚಂದನಕ್ಕೆ ಬೇಡಿಕೆ ಯಾಕೆ? ಇಷ್ಟೊಂದು ಬೇಡಿಕೆ ಯಾಕಿದೆ? ಇಷ್ಟೊಂದು ಡಿಮ್ಯಾಂಡ್ ಯಾಕಿದೆ? ಇದಕ್ಕೆ ಇಷ್ಟೊಂದು ದುಡ್ಡು ಸುರಿತಾರಲ್ಲ, ಅದಕ್ಕೆ ಕಾರಣ ಏನು? ಲಾಭ ಇದೆಯಾ?
ಲಾಭ ಇಲ್ಲದೆ ಏನೂ ಮಾಡಲ್ಲ ಜನ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಹಾಗಾದ್ರೆ ಏನಕ್ಕೆ ಬಳಸ್ತಾರೆ ಈ ರಕ್ತ ಚಂದನವನ್ನ? ಸುಗಂಧ ದ್ರವ್ಯ ಸೌಂದರ್ಯವರ್ಧಕಗಳಲ್ಲಿ ಬಳಕೆ ಮಾಡ್ತಾರೆ. ಈಗ ಪರ್ಫ್ಯೂಮ್ ಬಾಟಲ್ಗಳು ಬರ್ತಾವಲ್ಲ, ಅದನ್ನ ತಯಾರಿಸುವುದಕ್ಕೇನೆ ಈ ರಕ್ತ ಚಂದನವನ್ನ ಬಳಕೆ ಮಾಡ್ತಾರೆ. ಜೊತೆಗೆ ಈ ಸೌಂದರ್ಯವರ್ಧಕಗಳಲ್ಲೂ ಕೂಡ ಇದನ್ನ ಬಳಸ್ತಾರೆ. ಹಾಗಾಗಿನೇ ಈ ಒಂದು ರಕ್ತ ಚಂದನಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ. ಇನ್ನು ಚರ್ಮದ ಹೊಳಪು ಹೆಚ್ಚಿಸುವ ಕ್ರೀಮ್ಗಳಲ್ಲೂ ಕೂಡ ಇದನ್ನ ಬಳಸ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಈಗಾಗಲೇ ಜನ ಹಂಗೆ ಅಲ್ವಾ, ತಮ್ಮ ಮೈ ಬಣ್ಣ ಚೆನ್ನಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ಕ್ರೀಮ್ಗಳನ್ನ ಹುಡುಕಾಡ್ತಾ ಇರ್ತಾರೆ. ಹಾಗಾಗಿನೇ ಕ್ರೀಮ್ಗಳಿಗೆ ಇದನ್ನ ಬಳಸ್ತಾರೆ. ಇದರಿಂದ ಎಲ್ಲೋ ಒಂದ್ ಕಡೆ ಅದರ ಎಫೆಕ್ಟ್ ಕೂಡ ಆಗುತ್ತೆ, ಲಾಭ ಕೂಡ ಸಿಗುತ್ತೆ ಜನರಿಗೆ. ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಇದೆ, ಕ್ರೀಮ್ಗಳಲ್ಲಿ ಬಳಸ್ತಾರೆ ಇದನ್ನ. ಇನ್ನು ರಕ್ತ ಚಂದನದ ಶುದ್ಧ ಎಣ್ಣೆ ಕೆಜಿಗೆ 1.5 ಲಕ್ಷ. ರಕ್ತ ಚಂದನದಿಂದ ಶುದ್ಧ ಎಣ್ಣೆಯನ್ನ ತೆಗಿತಾರೆ. ಕೆಜಿಗೆ 1.5 ಲಕ್ಷ ರೂಪಾಯಿ ಅಂತ ನೋಡಿ. 1.5 ಲಕ್ಷ ಶುದ್ಧ ಎಣ್ಣೆಗೆ 1.5 ಲಕ್ಷ ರೂಪಾಯಿ ಇದರಿಂದ ಲಾಭ ಬರುತ್ತೆ. ಅದಾದ ನಂತರ ಕ್ಯಾನ್ಸರ್, ಅಲ್ಸರ್ ಕಾಯಿಲೆಯ ಔಷಧಿಗಳಿಗೆ ಬಳಕೆಯನ್ನ ಮಾಡ್ತಾರೆ ರಕ್ತ ಚಂದನ ಮರವನ್ನ. ಇದು ಸೌಂದರ್ಯಕ್ಕೂ ಕೂಡ ಹೌದು. ಒಂದು ಸೆಂಟ್ ಬಾಟಲ್ ತಯಾರಿಕೆಗೂ ಕೂಡ ಬಳಸಲಾಗುತ್ತೆ. ಅದಾದ ನಂತರ ಬೇರೆ ಬೇರೆ ವಿಚಾರಗಳಿಗೂ ಕೂಡ ಇದನ್ನ, ಅಂದ್ರೆ ಚರ್ಮದ ಹೊಳಪು ಹೆಚ್ಚಿಸುವಲ್ಲಿ ಕ್ರೀಮ್ಗಳಲ್ಲಿ ಬಳಕೆ ಮಾಡ್ತಾರೆ. ರಕ್ತ ಚಂದನದ ಶುದ್ಧ ಎಣ್ಣೆ ತೆಗಿತಾರೆ ಆ ರಕ್ತ ಚಂದನ ಮರದಿಂದ. ಅದಕ್ಕೆ 1.5 ಲಕ್ಷ 1 ಕೆಜಿಗೆ. ಕ್ಯಾನ್ಸರ್ ಮತ್ತು ಅಲ್ಸರ್ ಕಾಯಿಲೆಯ ಔಷಧಿಗಳಿಗೂ ಕೂಡ ಇದನ್ನು ಬಳಕೆ ಮಾಡ್ತಾರೆ ಅಂತ ಅಂದ್ರೆ ಇದರ ಉಪಯುಕ್ತತೆ ಅಥವಾ ಉಪಯೋಗ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಜಸ್ಟ್ ಊಹೆ ಮಾಡ್ಕೊಳ್ಳಿ. ಇನ್ನು ಅಲಂಕಾರಿಕ ಪೀಠೋಪಕರಣಗಳಲ್ಲೂ ಕೂಡ ಬಳಕೆ ಮಾಡ್ತಾರೆ. ಸಂಗೀತ ಉಪಕರಣಗಳಲ್ಲೂ ಕೂಡ ಈ ರಕ್ತ ಚಂದನದ ತುಂಡುಗಳನ್ನ, ಮರವನ್ನ ಬಳಕೆ ಮಾಡ್ತಾರೆ. ಇದರ ಬಳಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮತ್ತು ಉಪಯೋಗ ಇದೆ, ದುರುಪಯೋಗ ಅಲ್ಲ. ಇದು ಬಹಳ ಉಪಯೋಗ ಇದೆ ಪ್ರತಿಯೊಬ್ಬರಿಗೂ ಕೂಡ. ಹಂಗಾಗಿನೇ ಇದರ ಬೆಲೆ ಸಿಕ್ಕಾಪಟ್ಟೆ ಇದೆ. ಲಕ್ಷ ಕೋಟಿ ರೂಪಾಯಿ ಬೆಲೆಯನ್ನ ಬಾಳುತ್ತೆ ಈ ಒಂದು ರಕ್ತ ಚಂದನ ಮರ. ಅದಕ್ಕಾಗಿನೇ ಪುಷ್ಪ ಚಿತ್ರದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೊಡೆದಾಟ ಆಗುತ್ತೆ ಹೀರೋಗಳಿಗೂ ಮತ್ತು ವಿಲನ್ಗಳಿಗೂ ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ಅಲ್ಲಿ ಯಾರು ಹೀರೋ ಇಲ್ಲ, ಎಲ್ಲ ವಿಲನ್ಗಳೇ ಇದ್ದಾರೆ ಆ ಚಿತ್ರದಲ್ಲಿ. ಏಕೆ ಅಂತ ಹೇಳಿದ್ರೆ ಮಾಡೋದೇ ಇಲ್ಲಿ ಅಕ್ರಮ ಕೆಲಸ ಅಲ್ವಾ. ಹಂಗಾಗಿ ಏನು ರಕ್ತ ಚಂದನ ಬೆಳೆಸೋದು ಹೇಗೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಕ್ತ ಚಂದನವನ್ನ ಬೆಳೆಸಬೇಕು ಅಂತ ಹೇಳಿ ಸಾಕಷ್ಟು ಜನ ಈ ಪುಷ್ಪ ಸಿನಿಮಾ ನೋಡಿ ಬಂದವರೆಲ್ಲ ಅನ್ಕೊಂಡಿರ್ತಾರೆ. ಹಾಗಾಗಿ ಬೆಳೆಸೋದು ಹೇಗೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಬೆಣಚು ಕಲ್ಲು, ಕಲ್ಲು ಮಿಶ್ರಿತ ಮಣ್ಣಿನ ಪ್ರದೇಶ ಉತ್ತಮ. ಅಂದ್ರೆ ಎಲ್ಲಿ ಬೆಳೆಸಬೇಕು ಅನ್ನೋದು ಕೂಡ, ಬೆಳೆಸಬೇಕು ಅನ್ನೋದು ಓಕೆ, ಆದ್ರೆ ಎಲ್ಲಿ ಬೆಳೆಸಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ ಇಂಥ ಒಂದು ಮರಗಳನ್ನ. ಯಾಕೆಂತ ಹೇಳಿದ್ರೆ ಸಿಕ್ಕಲ್ಲಿ ಇವೆಲ್ಲ ಬೆಳೆಯೋದಿಲ್ಲ. ಹಾಗಾಗಿನೇ ಎಲ್ಲಿ ಬೆಳಿಬೇಕು ಅಂತ ಅಂದ್ರೆ ಬೆಣಚು ಕಲ್ಲು, ಕಲ್ಲು ಮಿಶ್ರಿತ ಮಣ್ಣಿನ ಪ್ರದೇಶ ಉತ್ತಮ. ಕೇವಲ ಮಣ್ಣೇ ಇರಬಾರದು, ಅಲ್ಲಿ ಕಲ್ಲು ಮಿಶ್ರಿತ ಮಣ್ಣಿದ್ರೆ ಮಾತ್ರ ಈ ಒಂದು ರಕ್ತ ಚಂದನ ಮರ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಇನ್ನು ಶುಷ್ಕ ವಾತಾವರಣ ಉತ್ತಮ. ಹಿಮ ಬಿದ್ರೆ ಮರ ಬೆಳೆಯೋದಿಲ್ಲ. ಬಿಸಿಲಿದ್ರೆ ಚೆನ್ನಾಗಿರುತ್ತೆ, ಹಿಮ ಬಿದ್ರೆ ಅಲ್ಲಿಗೆ ಆ ಒಂದು ಮರ ಬೆಳೆಯೋದಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಅಂತ ಪ್ರದೇಶದಲ್ಲಿ ಮಾತ್ರ ಈ ಮರಗಳನ್ನ ಬೆಳೆಯಲಾಗುತ್ತೆ. ಇನ್ನು ಗಿಡ ನೆಡೋದಕ್ಕೆ ಸೂಕ್ತ ಸಮಯ ಮೇ ಮತ್ತು ಜೂನ್ ತಿಂಗಳು. ಈ ಒಂದು ರಕ್ತ ಚಂದನ ಗಿಡವನ್ನ ನೆಡಬೇಕು ಅಂತ ಅಂದ್ರೆ ಅದು ಯಾವಾಗ ಬೇಕಾದ್ರೂ ನೆಟ್ರೆ ಅದಾಗಲ್ಲ. ಮೇ ಮತ್ತು ಜೂನ್ ತಿಂಗಳಲ್ಲಿ ನೆಟ್ರೆ ಅದು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅನ್ನೋದು ಗೊತ್ತಿರುವವರು ಹೇಳಿರುವಂತ ಒಂದು ಮಾಹಿತಿ ಇದು. ಹಾಗಾಗಿ ಮೇ ಮತ್ತು ಜೂನ್ ನಲ್ಲಿ ಹೆಚ್ಚಾಗಿ ಈ ಒಂದು ಗಿಡಗಳನ್ನ ನೆಡ್ತಾರೆ. ಇನ್ನು 3 ವರ್ಷಕ್ಕೆ 6 ಮೀಟರ್ ಎತ್ತರ ಬೆಳೆಯುತ್ತೆ. ಈ ರಕ್ತ ಚಂದನ ಮರ ಇದೆಯಲ್ಲ, 3 ವರ್ಷಕ್ಕೆ 6 ಮೀಟರ್ ಎತ್ತರ ಬೆಳೆಯುತ್ತೆ. ಇದು ಅಂದ್ರೆ ಬೆಳವಣಿಗೆ ಬಹಳ ಸ್ಲೋ, ಬಟ್ ಬೆಲೆ ಜಾಸ್ತಿ. ಕಾದು ಹಣ್ಣು ತಿಂದ್ರೆ ಸ್ವೀಟ್ ಅಂತಾರಲ್ಲ, ಹಂಗೆ ಅದನ್ನ ಬೆಳೆಯೋರು ಕೂಡ ಬಹಳ ತಾಳ್ಮೆಯಿಂದ ಬೆಳೀತಾರೆ. ಅದಾದ ನಂತರ ಬರುವಂತ ಲಾಭ ಇದೆಯಲ್ಲ, ಆ ಲಾಭ ಒಮ್ಮೆಗೆ ಆ ವ್ಯಕ್ತಿಗೆ ಲಾಭ ತಂದುಕೊಡುತ್ತೆ ಮತ್ತೆ ಖುಷಿ ತಂದುಕೊಡುತ್ತೆ. ಹಾಗಾಗಿನೇ ತಾಳ್ಮೆ ಬಹಳ ಮುಖ್ಯ ಆಗುತ್ತೆ ಈ ಒಂದು ಬೆಳೆಯುವಂತಹ ಸಂದರ್ಭದಲ್ಲಿ ರಕ್ತ ಚಂದನ ಮರವನ್ನ. ಆಂಧ್ರ, ತೆಲಂಗಾಣ, ತಮಿಳುನಾಡು, ಕರ್ನಾಟಕ ಉತ್ತಮ. ಈ ಒಂದು ರಕ್ತ ಚಂದನ ಮರ ಬೆಳೆಯುವಲ್ಲಿ ಯಾವ ಯಾವ ರಾಜ್ಯಗಳು ಉತ್ತಮ ಅಂತ ಅಂದ್ರೆ ನಮ್ಮ ಕರ್ನಾಟಕವೂ ಕೂಡ ಇದೆ ಇದರಲ್ಲಿ. ಜೊತೆಗೆ ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡು, ಈ 4 ರಾಜ್ಯಗಳಲ್ಲಿ ಉತ್ತಮವಾಗಿ, ಅತ್ಯುತ್ತಮವಾಗಿ ರಕ್ತ ಚಂದನ ಮರ ಬೆಳೆಯುತ್ತೆ. ಬೆಳೆಯೋದಕ್ಕೆ ಒಂದಿಷ್ಟು ಉತ್ತಮವಾದಂತಹ ಪ್ರದೇಶಗಳು ಈ 4 ರಾಜ್ಯಗಳಲ್ಲಿ ಸಿಗ್ತವೆ. ಇನ್ನು ಉತ್ತಮ ರಕ್ತ ಚಂದನ ಸಂಪೂರ್ಣ ಕೆಂಪಾಗಿರುತ್ತದೆ. ಇದು ಬಹಳ ಇಂಪಾರ್ಟೆಂಟ್.
ಉತ್ತಮ ರಕ್ತ ಚಂದನ ಮರ ಹೆಂಗಿರುತ್ತೆ ಅಂತ ಅಂದ್ರೆ ಒಳಗಡೆ ಸಂಪೂರ್ಣವಾಗಿ ರೆಡ್ ಇರುತ್ತೆ, ಕೆಂಪಾಗಿರುತ್ತೆ ಅದು. ಅದೇ ರೀತಿಯಾಗಿ ತೊಗಟೆ ಮಾತ್ರ ಕೆಂಪಗಿದ್ದು ಒಳಗೆ ಬಿಳಿ ಇದ್ರೆ ಅದು ಗುಣಮಟ್ಟ ಇಲ್ಲ ಅಂತ ಹೇಳಿ. ಇನ್ನು ಅದು ಬೆಳಿಬೇಕು, ಇನ್ನೂ ಸ್ವಲ್ಪ ದಿನಗಳ ಕಾಲ ಅದನ್ನ ಬಿಡಬೇಕು. ಅದು ಮೇಲೆ ತೊಗಟೆ ಮಾತ್ರ ಕೆಂಪಗಿದ್ದು ಒಳಗಡೆ ಏನಾದರೂ ಬಿಳಿ ಕಲರ್ ಇದ್ರೆ ಅದು ಇನ್ನೂ ಸರಿಯಾಗಿ ಬಲ್ತಿಲ್ಲ ಅಥವಾ ಇನ್ನೂ ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಅದಕ್ಕೆ ಉತ್ತಮವಾದಂಥ ಬೆಲೆ ಸಿಗೋದಿಲ್ಲ. ಇನ್ನು ಈ ರಕ್ತ ಚಂದನಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಆದರೆ ಎಲ್ಲಿ ಡಿಮ್ಯಾಂಡ್ ಇದೆ ಅನ್ನೋದನ್ನು ಕೂಡ ಈಗ ಗಮನಿಸಬಹುದು ನಾವು. ಎಲ್ಲಿ? ಭಾರತದಲ್ಲಿ ಏನಾದರೂ ಹೆಚ್ಚು ಬೇಡಿಕೆ ಇದೆಯಾ? ಇಲ್ಲ, ಭಾರತದಲ್ಲಿ ಅಷ್ಟರ ಮಟ್ಟಿಗೆ ಏನು ಬೇಡಿಕೆ ಇಲ್ಲ. ಆದರೆ ಅತಿ ಹೆಚ್ಚು ಬೇಡಿಕೆ ಇರೋದು ಜಪಾನ್ ಮತ್ತು ಚೀನಾಗಳಲ್ಲಿ. ಅತಿ ಹೆಚ್ಚು ಬೇಡಿಕೆ ಇದೆ ಈ ರಕ್ತ ಚಂದನಕ್ಕೆ, ಅತಿ ಹೆಚ್ಚು ಬೇಡಿಕೆ ಇದೆ. ರಕ್ತ ಚಂದನ ಅನ್ನೋ ಹೆಸರಲ್ಲೇ ಇದೆ ನೋಡಿ, ರೆಡ್ ಇರುತ್ತೆ, ಅದು ಕೆಂಪಗಿರುತ್ತೆ. ಈ ರಕ್ತ ಇರುತ್ತಲ್ಲ ಅದೇ ರೀತಿಯ ಕಲರ್ ಇರುತ್ತದು, ಹಂಗಾಗಿನೇ ರಕ್ತ ಚಂದನ ಅಂತ ಕರೀತಾರೆ ಆ ಮರವನ್ನ. ಆದರೆ ಇದರ ಬೇಡಿಕೆ ಜಪಾನ್ ಮತ್ತು ಚೀನಾದಲ್ಲಿ ಹೆಚ್ಚಾಗಿರೋದು. ಅಂದ್ರೆ ಅಲ್ಲಿ ಈ ಸೌಂದರ್ಯವರ್ಧಕ ವಸ್ತುಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಮತ್ತು ತಯಾರು ಮಾಡ್ತಾರೆ. ಹಂಗಾಗಿನೇ ಈ ಏನು ಜಪಾನ್ ಮತ್ತು ಚೀನಾಗಳಲ್ಲಿ ಹೆಚ್ಚು ಬೇಡಿಕೆ ಇದೆ ಈ ಒಂದು ರಕ್ತ ಚಂದನಕ್ಕೆ. ಇನ್ನು ಯುರೋಪ್ ರಾಷ್ಟ್ರಗಳಲ್ಲೂ ಕೂಡ ಡಿಮ್ಯಾಂಡ್ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಒಟ್ಟಾರೆ ಈ ಒಂದು ರಕ್ತ ಚಂದನಕ್ಕೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಡಿಮ್ಯಾಂಡ್ ಇರುವಂತ ಹಿನ್ನೆಲೆಯಲ್ಲಿ ಅವರು ಎಷ್ಟಾದ್ರೂ ಪರವಾಗಿಲ್ಲ ಕೊಟ್ಟು ನಾವು ತೆಗೆದುಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಮೈಂಡ್ ಸೆಟ್ ನಲ್ಲಿ ಇರ್ತಾರೆ. ಹಂಗಾಗಿನೇ ಈ ರಕ್ತ ಚಂದನಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ. ಮತ್ತು ರಕ್ತ ಚಂದನ ಅಕ್ರಮವಾಗಿ ಬೆಳೆದ್ರೆ ಅದೇ ರೀತಿಯಾಗಿ ಶಿಕ್ಷೆಯೂ ಕೂಡ ಇರುತ್ತೆ. ಹಾಗಾಗಿನೇ ಆ ಕೆಲಸ ಯಾರು ಮಾಡಕ್ ಹೋಗ್ಬೇಡಿ. ಬೆಳಿಬೇಕು ಅಂತ ಆಸೆ ಇದ್ರೆ ಅರಣ್ಯ ಇಲಾಖೆಯ ಬಳಿ ಹೋಗಿ ನಾವು ಈ ರೀತಿಯಾಗಿ ರಕ್ತ ಚಂದನ ಮರವನ್ನ ಬೆಳಿಬೇಕು ಅನ್ಕೊಂಡಿದೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರೆ ಅವರು ನಿಮ್ಮ ಸಂಪೂರ್ಣವಾದಂಥ ಡೀಟೇಲ್ ಅನ್ನ ತೆಗೆದುಕೊಂಡು ನಿಮಗೆ ಪರ್ಮಿಷನ್ ಕೊಡ್ತಾರೆ. ಇನ್ನು ಭಾರತವನ್ನ ಬಿಟ್ಟರೆ ಇಂತಹ ರಕ್ತ ಚಂದನ ಟಿಬೆಟ್, ಭೂತಾನ್ ಪ್ರದೇಶಗಳಲ್ಲಿ ಹೆಚ್ಚು ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಆದ್ರೆ ಅಲ್ಲಿ ಹಿಮದ ಕಾಟ ಜಾಸ್ತಿ, ಹಿಮ ಬೀಳಂಗಿಲ್ಲ, ಅದ್ರ ಮೇಲೆ ಬೆದ್ರೆ ಅಲ್ಲಿಗೆ ಮರ ಒಂದು ಇದು ಗಿಡ ಏನಿರುತ್ತಲ್ಲ ರಕ್ತ ಚಂದನ ಗಿಡ ಅಲ್ಲಿಗೆ ಮಲಗ್ಬಿಡುತ್ತದು, ಹಾಳಾಗ್ಬಿಡುತ್ತೆ. ಹಾಗಾಗಿ ಹಿಮದ ಕಾಟ ಅಲ್ಲಿ ಜಾಸ್ತಿ ಇದೆ. ಹೀಗಾಗಿ ರಕ್ತ ಚಂದನ ಕ್ವಾಲಿಟಿ ಅಲ್ಲಿ ಸಿಕ್ಕಲ್ಲ. ಭಾರತದಲ್ಲಿ ಸಿಕ್ಕಷ್ಟು ಅಲ್ಲಿ ಸಿಕ್ಕಲ್ಲ ಕ್ವಾಲಿಟಿ ರಕ್ತ ಚಂದನ ಸಿಕ್ಕೋದು ಪುಷ್ಪದಲ್ಲಿ ಹೇಳಿರೋ ಹಾಗೆ ತಿರುಪತಿ ಕಾಡುಗಳಲ್ಲಿ ಮಾತ್ರ. ಕ್ವಾಲಿಟಿ ರಕ್ತ ಚಂದನ ಸಿಗೋದು ಎಲ್ಲಿ ಅಂತ ಅಂದ್ರೆ ಈ ಪುಷ್ಪ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ. ಅದರಲ್ಲಿ ಹೇಳಿರೋ ಹಾಗೆ ತಿರುಪತಿ ಕಾಡುಗಳಲ್ಲೇ ಹೆಚ್ಚಾಗಿ ಕ್ವಾಲಿಟಿ ಇರುವಂತ ರಕ್ತ ಚಂದನ ಸಿಗೋದು ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.